ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಅಗತ್ಯವಿರುವ ಪ್ರಿನ್ಸಿಪಲ್, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್, ಹಾಸ್ಟೆಲ್ ವಾರ್ಡನ್ ಹಾಗೂ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ ಹಾಗೂ ಅರ್ಜಿ ಶುಲ್ಕ ಹಾಗೂ ಇತರ ಮಾಹಿತಿಯನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇಲ್ಲಿ ಹುದ್ದೆ ಯಾವುದು ಅಂತಂದರೆ ಪ್ರಿನ್ಸಿಪಲ್ ಹುದ್ದೆ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ PGTs, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಇದೆ, TGTs ಅಂತ ಹೇಳ್ಬೋದು, ಫೀಮೇಲ್ ಸ್ಟಾಫ್ ನರ್ಸ್, ಹಾಸ್ಟೆಲ್ ವಾರ್ಡನ್, ಅಕೌಂಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಲ್ಯಾಬ್ ಅಟೆಂಡೆಂಟ್ ಇವೆಲ್ಲ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಕರ್ತವ್ಯ ಸ್ಥಳ ನೋಡಬೇಕಾದ್ರೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕರ್ತವ್ಯವನ್ನು ನಿರ್ವಹಿಸಬೇಕು. ಖಾಲಿರುವ ಹುದ್ದೆಗಳ ಸಂಖ್ಯೆ ನೋಡಬೇಕಾದ್ರೆ ಒಟ್ಟು 7,567 ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಇಲ್ಲಿ ಮಾಡಲಾಗಿದೆ. ಹುದ್ದೆ ನೋಡಬೇಕಾದ್ರೆ ಪ್ರಿನ್ಸಿಪಲ್ ಹುದ್ದೆ 225 ಹುದ್ದೆಗಳು ಖಾಲಿ ಇರ್ತವೆ. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ 1,460 ಹುದ್ದೆಗಳು ಖಾಲಿ ಇರುತ್ತೆ. ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ 3,962 ಹುದ್ದೆಗಳು ಖಾಲಿ ಇರುತ್ತೆ. ಫೀಮೇಲ್ ಸ್ಟಾಫ್ ನರ್ಸ್ 550 ಹುದ್ದೆಗಳು ಖಾಲಿ ಇರುತ್ತೆ. ಹಾಸ್ಟೆಲ್ ವಾರ್ಡನ್ 635 ಹುದ್ದೆಗಳು ಖಾಲಿ ಇರುತ್ತೆ. ಅಕೌಂಟೆಂಟ್ 61 ಹುದ್ದೆಯನ್ನು ಖಾಲಿ ಇರುತ್ತೆ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ 228 ಹುದ್ದೆಗಳು ಖಾಲಿ ಇರ್ತವೆ. ಲ್ಯಾಬ್ ಅಟೆಂಡೆಂಟ್ 146 ಹುದ್ದೆಗಳು ಖಾಲಿ ಇರ್ತವೆ. ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಹುದ್ದೆಗೆ ಸ್ನಾತಕೋತ್ತರ ಪದವಿ, B.Ed ಪದವಿಯನ್ನು ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜ್ಯುಯೇಟ್ಗೆ ಇಂಗ್ಲೀಷ್, ಹಿಂದಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಅರ್ಥಶಾಸ್ತ್ರ, ಜೀವಶಾಸ್ತ್ರ, ಇತಿಹಾಸ, ಭೂಗೋಳಶಾಸ್ತ್ರ ಅಥವಾ ಕಾಮರ್ಸ್ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಪದವಿಯನ್ನು ಪಾಸಾದ ಅಭ್ಯರ್ಥಿಗಳು ಈ ಒಂದು ಅರ್ಜಿಗೆ ಸಲ್ಲಿಕೆ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಪದವಿ, B.Ed ಪದವಿ ಹಾಗೂ MED ಹಾಗೂ ಪದವಿ, ಈ ಒಂದು MED ಪದವಿ ಕೂಡ ಇಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಇಲ್ಲಿ ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಫೀಮೇಲ್ ಸ್ಟಾಫ್ ನರ್ಸ್ ಹುದ್ದೆಗೆ BSc ಆನರ್ಸ್ ಅಂತ ಇರುತ್ತೆ ಅಥವಾ ಇನ್ ನರ್ಸಿಂಗ್ ಅಂತ ಇರ್ಬೋದು, BSc ನರ್ಸಿಂಗ್ ಅಂತ ಇರ್ಬೋದು. ಈ ಒಂದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ಫೀಮೇಲ್ ಸ್ಟಾಫ್ ನರ್ಸ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ಒಂದು ಪದವಿಯನ್ನು ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಅಕೌಂಟೆಂಟ್ ಹುದ್ದೆಗೆ ಕಾಮರ್ಸ್ ಪದವಿಯನ್ನು ಪಾಸಾದ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗೆ ದ್ವಿತೀಯ PUC ಜೊತೆಗೆ ಸಂಸ್ಥೆ ನಿಗದಿಪಡಿಸಿದ ಟೈಪಿಂಗ್ ಜ್ಞಾನವನ್ನು ಹೊಂದಿರಬೇಕು. ಸೊ ಅದೇ ರೀತಿಯಾಗಿ ಅದರ ಜೊತೆಗೆ 35 ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ಅದೇ 30 ನಿಮಿಷದಲ್ಲಿ 30 ಇಲ್ಲಿ ವರ್ಡ್ಸನ್ನು ಹಿಂದಿಯಲ್ಲಿ ಟೈಪಿಂಗ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ 10ನೇ ತರಗತಿ ಜೊತೆಗೆ ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಿಕ್ ಅಥವಾ ದ್ವಿತೀಯ PUC ಸೈನ್ಸನ್ನು ಪಾಸಾದಂಥ ಅಭ್ಯರ್ಥಿಗಳು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ವಯೋಮಾನ ನೋಡಬೇಕಾದ್ರೆ ಹುದ್ದೆಗಳ ವರ್ಗೀಕರಣ ಜೊತೆ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಗೆ ವಯೋಮಾನ ನೋಡಬೇಕಾದ್ರೆ 50 ವರ್ಷನೂ, ಗರಿಷ್ಠ ವಯೋಮಿತಿ 50 ವರ್ಷ ಪೂರೈಸಿರಬಾರ್ದು. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಗರಿಷ್ಠ 40 ವರ್ಷ ಇಲ್ಲಿ ಮೀರಿರಬಾರ್ದು. ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಗರಿಷ್ಠ 35 ವರ್ಷ ಮೀರಿರಬಾರ್ದು. ಫೀಮೇಲ್ ಸ್ಟಾಫ್ ನರ್ಸ್ ಹುದ್ದೆಗೆ 35 ವರ್ಷ, ಹಾಸ್ಟೆಲ್ ವಾರ್ಡನ್ಗೆ 35 ವರ್ಷ, ಅಕೌಂಟೆಂಟ್ಗೆ 30 ವರ್ಷ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ 30 ವರ್ಷ. ಅದೇ ರೀತಿಯಾಗಿ ಲ್ಯಾಬ್ ಅಟೆಂಡೆಂಟ್ ಅಂತ ಹುದ್ದೆಗೆ ಗರಿಷ್ಠ 30 ವರ್ಷನೂ ಮೀರಿರಬಾರ್ದು ಅಂತ ಅಭ್ಯರ್ಥಿಗಳು ಮಾತ್ರ ಬಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಕನಿಷ್ಠವಾಗಿ 18 ವರ್ಷವನ್ನು ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಅದೇ ರೀತಿಯಾಗಿ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳ 5 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. PWD ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. PWD OBC ಅಭ್ಯರ್ಥಿಗಳಿಗೆ 13 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. PWD SC/ST ಅಭ್ಯರ್ಥಿಗಳ 15 ವರ್ಷದಲ್ಲಿ ವಯೋಮಿತಿ ಸಡಿಲಿಕೆಯನ್ನು ನಿಗದಿಪಡಿಸಲಾಗಿರುತ್ತೆ. ಸೊ ಇಲ್ಲಿ ವೇತನ ಶ್ರೇಣಿ ನೋಡಬೇಕಾದ್ರೆ ಪ್ರಿನ್ಸಿಪಲ್ ಹುದ್ದೆಗೆ 78,800 ರೂಪಾಯಿಯಿಂದ 2,09,200 ರೂಪಾಯಿವರೆಗೂ ವೇತನ ನೀಡಲಾಗುತ್ತೆ. ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ 47,600 ರೂಪಾಯಿಂದ 1,51,100 ರೂಪಾಯಿವರೆಗೂ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ವೇತನವನ್ನು ಮಾಸಿಕವಾಗಿ ನೀಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ 44,900 ರೂಪಾಯಿಂದ 1,42,400 ರೂಪಾಯಿ ಇಲ್ಲಿ
ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ಗೆ ಇಲ್ಲಿ ವೇತನವನ್ನು ನೀಡಲಾಗುತ್ತೆ. ಫೀಮೇಲ್ ಸ್ಟಾಫ್ ನರ್ಸ್ಗೆ 29,200 ರೂಪಾಯಿಂದ 92,300 ರೂಪಾಯಿವರೆಗೂ ಇಲ್ಲಿ ಫೀಮೇಲ್ ಸ್ಟಾಫ್ ನರ್ಸ್ಗೆ ಕೊಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಹಾಸ್ಟೆಲ್ ವಾರ್ಡನ್ಗೆ 29,200 ರೂಪಾಯಿಂದ 92,300 ರೂಪಾಯಿವರೆಗೂ ಇಲ್ಲಿ ಮಾಸಿಕವಾಗಿ ವೇತನವನ್ನು ನೀಡಲಾಗುತ್ತೆ. ಅಕೌಂಟೆಂಟ್ ಹುದ್ದೆಗಳಿಗೆ 35,000 ರೂಪಾಯಿಂದ 35,400 ರೂಪಾಯಿಂದ 1,12,400 ರೂಪಾಯಿವರೆಗೂ ಇಲ್ಲಿ ವೇತನ ನೀಡಲಾಗುತ್ತೆ. ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ಗೆ 19,900 ರೂಪಾಯಿಂದ 63,200 ರೂಪಾಯಿವರೆಗೂ ಇಲ್ಲಿ ವೇತನ ಶ್ರೇಣಿಯನ್ನು ನೀಡಲಾಗಿದೆ. ಸೊ ಅದೇ ರೀತಿಯಾಗಿ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ 18,000 ರೂಪಾಯಿಂದ 56,900 ರೂಪಾಯಿವರೆಗೂ ಇಲ್ಲಿ ವೇತನ ಶ್ರೇಣಿ ಮಾಸಿಕವಾಗಿ ನೀಡಲಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಆಯ್ಕೆ ವಿಧಾನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. OMR ಬೇಸ್ಡ್ ಟೆಸ್ಟನ್ನು ನಿಗದಿಪಡಿಸಲಾಗಿದೆ. ಅದರಲ್ಲಿ ಟೈರ್ 1 ಹಾಗೂ ಟೈರ್ 2 ಅಂತ 2 ಎಕ್ಸಾಮ್ ಇರುತ್ತೆ. ಅದನ್ನು ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಅದು ಪಾಸಾದ ನಂತರ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಆದ ನಂತರ ಇಲ್ಲಿ ಸಂದರ್ಶನ ಕರೀತಾರೆ. ಸಂದರ್ಶನದ ಮೂಲಕ ಆಯ್ಕೆ ಮಾಡಿ ಇಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಕನ್ಫರ್ಮ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ನಿಗದಿತ ಅರ್ಜಿ ಶುಲ್ಕದ ವಿವರ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗಳಿಗೆ 2,000 ರೂಪಾಯಿ ಇಲ್ಲಿ ಆನ್ಲೈನ್ ಅರ್ಜಿ ಶುಲ್ಕ ಇರುತ್ತೆ. PGT ಹಾಗೂ TGT ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಪೋಸ್ಟ್ಗೆ 1,500 ರೂಪಾಯಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದ ಹುದ್ದೆಗಳಿಗೆ 1,500 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿರುತ್ತೆ. ಅದರ ಜೊತೆಗೆ ಪ್ರೊಸೆಸಿಂಗ್ ಶುಲ್ಕ ಅಂತ 500 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಶುಲ್ಕ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಶುಲ್ಕ ಪಾವತಿಸುವ ವಿಧಾನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮೂಲಕ ಆನ್ಲೈನ್ ಮೂಲಕ ಇಲ್ಲಿ ಶುಲ್ಕವನ್ನು ಪಾವತಿಸಬಹುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕವನ್ನು ನೋಡಬೇಕಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 19, 2025 ಪ್ರಾರಂಭವಾಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 23, 2025 ಕೊನೆಯ ದಿನಾಂಕವಾಗಿರುತ್ತೆ. ಸೊ ಫ್ರೆಂಡ್ಸ್, ಒಂದು ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂತ ವಿಚಾರ ಇಡ್ತಿಲ್ಲ, ಪ್ರತಿಯೊಬ್ಬರಿಗೆ ಒಂದು ನೋಟಿಫಿಕೇಶನ್ ಲಿಂಕ್ ನಿಮ್ಮಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೇನೆ. ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಆಗಿ ನೋಟಿಫಿಕೇಶನ್ ನೋಡ್ಕೋಬೋದು. ಅದೇ ರೀತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡೋಕ್ಕೋಸ್ಕರ ಡೈರೆಕ್ಟ್ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಇನ್ನೋವರೆಗೂ ಅರ್ಜಿ ಸಲ್ಲಿಕೆ ಮಾಡಬೇಕಂತ ವೇಟಿಂಗ್ ಮಾಡಲಿ ಇದ್ರೆ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.